ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ವ್ಲಾಗ್ನಾಗ ಶುರು ಮಾಡೋಣ. ಸೊ ನೆನ್ನೆ ಒಂದು ವಿಡಿಯೋ ಹಾಕಿರ್ತೀನಿ, ನೋಡಿರ್ತೀರ. ಸೊ ಅದಾದ್ಮೇಲಿಂದ ರೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು ಕಾಣಿಸ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. 11 ಕರೆಕ್ಟಾಗಿ ಆಯ್ತಾ. ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ, ಒಂದು ಕುಣಿಗಳ ಹತ್ರ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರ್ತೀನಿ. 8 hour ಡ್ಯೂಟಿ. ಸೊ ಆಯಿತಾ, ಕರ್ಕೊಂಡು ಹೋಗಿರ್ತೀನಿ. ಸೊ ಅದಾದ್ಮೇಲಿಂದ CNG ಅದು ಹಾಕ್ಸ್ಕೊಂಡಿದ್ದು. CNG ಬಂದ್ಬಿಟ್ಟು ಫುಲ್ಲು CNG ಏನು ಖಾಲಿ ಆಗಿತ್ತಲ್ಲ. ಸೊ ಅದು CNG ಹಾಕ್ಸಿಲ್ಲ. ಇವಾಗ ಹೋಗ್ತಾ ಡ್ಯೂಟಿ ಮಾಡ್ಬೇಕು, CNG ಹಾಕ್ಸ್ಕೊಂಡು ಮಾಡಬೇಕು. ನೋಡೋಣ ಬನ್ನಿ, ಇವತ್ತು ಯಾವ ಥರ ರನ್ನಿಂಗ್ಸ್ ಆಗುತ್ತೆ ಏನು ಅಂತ ನೋಡೋಣ. ಡೇಟ್ ಬಂದ್ಬಿಟ್ಟು ಸೇಮ್ ಅದೇ ದಿನವೇ ಕೌಂಟ್ ಆಗತ್ತೆ, 13ನೇ ತಾರೀಕಿಗೆ. ಬಟ್ 1 hour ಆದರೆ ಏನು 14ನೇ ತಾರೀಕು ಆಗುತ್ತೆ, 12 ಗಂಟೆ ಆದರೆ. ಸೊ ನಾವು ಕೌಂಟ್ ಬಂದ್ಬಿಟ್ಟು 14ನೇ ತಾರೀಕು ಕೌಂಟ್ ತೊಗೊಳ್ಳೋಣ. 14ನೇ ತಾರೀಕು ಕೌಂಟ್ ತೊಗೊಳ್ಳೋಣ, ಓಕೆನಾ. ಸೊ ಬನ್ನಿ ಗೈಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ಕೊನೆವರೆಗೂ ನೋಡಿ. ಹಾಕಿ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ, ನಿದ್ದೆ ಸಾಲ್ತಿಲ್ಲ. ಮಲ್ಕೊಂಬಿಟ್ಟಿದ್ದೆ, ಇವಾಗಲೂ ಎದ್ದಳಕ್ಕೆ ಆಗ್ತಿರ್ಲಿಲ್ಲ. ಹಂಗೆ ಅಲಾರಾಮ್ ಒಂದು 2 ಫೋನಲ್ಲಿ ಒಂದಲ್ಲ ಅಂತ 2 ಫೋನಲ್ಲೇ ಅಲಾರಾಮ್ ಇಕ್ಕಿದ್ದೀನಿ ಆಯಿತಾ. 2 ಫೋನಲ್ಲಿ ಅಲಾರಾಮ್ ಹೊಡಿತು. ಆಮೇಲೆ ಕಮಿಟ್ಮೆಂಟ್ ನೆನಪು ಬಂತಲ್ಲ, ಮಲ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ಎದ್ಬಿಟ್ಟು ಹೊರಟಿದ್ದೀನಿ. ಸೊ ನೋಡೋಣ, ಆಲ್ಮೋಸ್ಟ್ ಕರೆಕ್ಟಾಗಿ ನಾನು ಒಂದು 3,000 ರೂಪಾಯಿ ಬೇಕೇ ಬೇಕು ಗೈಸ್ ಇವತ್ತಿನ ಈ ಒಂದು ಡ್ಯೂಟಿಲಿ. ಏನು ವೀಡಿಯೋ ಮಾಡ್ತಿದ್ದೀನಿ ಇವತ್ತು ಅರ್ನಿಂಗ್ಸ್ದು. ಇವತ್ತು 3,000 ರೂಪಾಯಿದು ಅರ್ನಿಂಗ್ಸ್ ಆಗಲೇಬೇಕು ನನಗೆ. CNG ಸಪ್ರೇಟ್ 500 ರೂಪಾಯಿ ಹೋಗಿ ಆಯಿತಾ. ನೋಡುವ, ಏನೋ ಅಂದ್ಕೊಂಡಂಗೆ ಆಗಲ್ಲ, ಏನು ಯಾವ ಥರ ಆಗುತ್ತೆ ಗೊತ್ತಾಗತ್ತೆ. ಬನ್ನಿ ಹೋಗೋಣ. ಮೊದಲನೇದು ಡ್ರಾಪ್ ಆಯಿತು. ಅದತ್ರ ಒಂದು 11:39ಕ್ಕೆ ಬಂದಿತ್ತು ಬುಕ್ಕಿಂಗು. ಎಲ್ಲಿಂದ ಅಂದರೆ ಕಣ್ಣೂರಿಂದ ಚಿಕ್ಕಬಳ್ಳಾಪುರ ಡ್ರಾಪ್ ಆಯಿತಾ. ಸೊ 236 ರೂಪಾಯಿ ಕ್ಯಾಶ್ ಕಲೆಕ್ಷನ್ನು. ನನಗೆ ಬಂದ್ಬಿಟ್ಟು 230 ರೂಪಾಯಿ ಕೊಟ್ಟಿದ್ದಾನೆ ಊಬರಲ್ಲಿ. ಟೈಮ್ ಬಂದ್ಬಿಟ್ಟು ಇವಾಗ 18. ಸೊ ನೋಡೋಣ, ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಮೂವ್ ಮಾಡ್ಕೊಂಡು ಹೋಗ್ತೀನಿ ನಿಧಾನಕ್ಕೆ. ಸೊ ನೆಕ್ಸ್ಟ್ ಬುಕ್ಕಿಂಗ್ ಯಾವ್ದು ಬರುತ್ತೆ ಏನೋ ಅಂತ. ಇನ್ನೊಂದು ಬುಕ್ಕಿಂಗ್ ಬಿತ್ತು. ಸೊ ಲೊಕೇಶನ್ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಕಸ್ಟಮರ್ಗೆ ಒಂದ್ಸಲ ಕಾಲ್ ಮಾಡ್ಬೋಣ. ಟೈಮ್ ಬಂದ್ಬಿಟ್ಟು 1:46. ಐ ಥಿಂಕ್ ಯಾವುದೋ ಇದು ರಿಸರ್ವೇಷನ್ ಡ್ಯೂಟಿ ಅನಿಸುತ್ತೆ. ಹಲೋ ಮೇಡಮ್, ಊಬರ್. ಹಾಂ, ಲೊಕೇಶನಲ್ಲಿ ಇದ್ದೀನಿ ನಾನು. ಹಾಂ, ಓಕೆ ಮೇಡಮ್. ಸೊ ಸ್ನೇಹಿತರೆ ಬರ್ತಾರೆ, ಬನ್ನಿ. ಇದೇ ಅಪಾರ್ಟ್ಮೆಂಟ್ ಇಲ್ಲ, ಆ ಕಡೆ ಅಪಾರ್ಟ್ಮೆಂಟ್ ಯಾವುದೋ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಏರ್ಪೋರ್ಟ್ ಡ್ರಾಪ್ ಮಾಡಿ ನಿಮ್ಗೆ ಸಿಗ್ತೀನಿ. ಸ್ನೇಹಿತರೆ ಡ್ರಾಪ್ ಆಯ್ತು ಏರ್ಪೋರ್ಟು. 529 ರೂಪಾಯಿ 30 ರೂಪಾಯಿ ಕೊಟ್ಟಿದ್ದಾನೆ, ಸ್ಕ್ರೀನಲ್ಲಿ ಹಾಕಿದ್ದೀನಿ ನೋಡ್ಬೋದು. ಟೈಮ್ ಬಂದ್ಬಿಟ್ಟು 2:45. ಟೋಕನ್ ಯಾವುದು ಹೊಡಿತಿಲ್ಲ. 2 ಗಂಟೆ ಮೇಲೆ ಆದರೆ ಟೋಕನ್ ಹೊಡೆಯಲ್ಲ. ಏನಕ್ಕಂದರೆ ಪ್ಯಾಸೆಂಜರು ಕಡಿಮೆ ಇದ್ದರೆ ಗಾಡಿಗಳನ್ನ ಸುಮ್ಮನೆ ನಿಲ್ಸ್ಕೊಂಡು ಇದು ಮಾಡ್ತಾನೆ. ಈಗ ನಂಗೆ ಟೋಕನ್ ಹೊಡ್ತಿಲ್ಲ. ಸೊ ಹಂಗೆ ಹೋಗ್ತಾ ಇದ್ದೀನಿ, ಮೂವ್ ಮಾಡ್ಕೊಂಡು ಖಾಲಿನೇ ಹೋಗ್ತೀನಿ. ಈ ಕಡೆ ಚಿಕ್ಕಜಾಲನೋ ಯಾವುದೋ ಐತಲ್ಲ, ಸೊ ಆ ಕಡೆ ಹಂಗೆ, ಈ ಕಡೆ ಇಲ್ಲ ಅಂದರೆ ಬಾಗ್ಲೂರು ಸೈಡು ಹೋಗ್ಬಿಟ್ಟು 700 ಆ ಕಡೆ ಎಲ್ಲ ಮೂವ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡೋಣ ಯಾವ ಡ್ಯೂಟಿ ಕೊಡ್ತಾನೆ. ಇದೊಂದು 530 ರೂಪಾಯಿನಾ? ಇದೊಂದು 530 ಸ್ಟಾರ್ಟಿಂಗ್ ಫಸ್ಟ್ ಡ್ಯೂಟಿದೊಂದು 230. ಹತ್ತಿರ ಒಂದು 760 ರೂಪಾಯಿ ಅರ್ನಿಂಗ್ಸು 2 ಟ್ರಿಪ್ಗೆ. ಡ್ರಾಪ್ ಆಯಿತು ಇನ್ನೊಂದು ಪ್ರೀಮಿಯರ್ ಡ್ಯೂಟಿ. 740 ಚಿಲ್ಲರೆ ಕೊಟ್ಟಿದ್ದೀನಿ, ಸ್ಕ್ರೀನಲ್ಲಿ ಹಾಕಿದ್ದೀನಿ ನೋಡಿ. ಟೈಮ್ ಬಂದ್ಬಿಟ್ಟು 5:05.
ಬೈಕ್ ತಗೊಂಡಿದ್ದೆ. ಲಾಸ್ಟ್ ಬಂದ್ಬಿಟ್ಟು ಏನು ಒಂದು ಏರ್ಪೋರ್ಟ್ ಡ್ರಾಪ್ ಮಾಡಿದೆ ನಾನು. ಅದು ಮಾಡಿದ್ಮೇಲೆ ಅಂದರೆ 700 ಚಿಲ್ಲರಿದೆ ಅದು ಒಂದು ಅಮೌಂಟ್ದು. ಸೊ ಈ ಒಂದು ಡ್ಯೂಟಿನ ಡ್ರಾಪ್ ಮಾಡಿದ್ಮೇಲೆ 738 ನಿದ್ದೆ ತಡೆಯೋಕ್ಕಾಗಲಿಲ್ಲ. ಅದಕ್ಕೆ ಸೊ ನಿದ್ದೆನ ತಡೆಯೋಕ್ಕಾಗದೆ ರಿಸ್ಕ್ ತೊಗೊಂಡು ಮಾಡೋಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಕಣ್ಣೆಲ್ಲ ಹೆವಿ ಒಂಥರ ಸಖತ್ ಉರಿಯೋಕ್ಕೆ ಶುರು ಆಗ್ಬಿಡೋದು. ಅದಕ್ಕೆ ರಿಸ್ಕ್ ಬೇಡ ಅಂದ್ಬಿಟ್ಟು ಮನೆಗೆ ಹೋಗ್ಬಿಟ್ಟೆ. ಹೋಗ್ಬಿಟ್ಟು ಇವಾಗ ತಿರ್ಗಾ ಡ್ಯೂಟಿ ಆನ್ ಮಾಡ್ಕೊಂಡಿದ್ದೀನಿ. ಬಂದ್ಬಿಟ್ಟು ಮಾಮೂಲಿ ನೈಟ್ ಹೊತ್ತು ಆನ್ ಮಾಡ್ಕೊಳ್ತಿದ್ನಲ್ಲ, ಹಂಗೆ ರಾತ್ರಿ ಇವಾಗ ಒಂದು 11:19 ಟೈಮ್. ಇವಾಗ 11:20 ಹತ್ರ. ಬೆಳಗ್ಗೆ ಬಂದ್ಬಿಟ್ಟು ಏನು ನೋಡಿದ್ರಿ, ಮಾರ್ನಿಂಗು ಅದು ಒಂದು 11:11ವರೆಗೆ ಆನ್ ಮಾಡ್ಕೊಂಡಿದ್ದಲ್ಲ. ಸೊ 11:30 ಲಾಸ್ಟ್ ಡ್ರಾಪ್ ಮಾಡಿದ್ದು ಬಂದ್ಬಿಟ್ಟು 5 ಗಂಟೆ ತನಕ ಆಯಿತು. ಅದತ್ರ ಒಂದು ಎಷ್ಟು ಅವರ್ ಆಯಿತು, ಒಂದು 6 ಅವರ್ ಆಯಿತು. ಸೊ 6 ಅವರ್ ಡ್ಯೂಟಿ ಮಾಡಿದ್ದೆ. ಸೊ ಅದಾದಮೇಲೆ ತಿರ್ಗಾ ಇವಾಗ 11:20 11:20 ಅಲ್ವಾ, 11:20 ಕೌಂಟ್ ತಗೊಳ್ಳೋಣ. ಸೊ 11:20 ಬೆಳಗ್ಗೆ ಎಷ್ಟು ತನಕ ಲಾಗಿನಲ್ಲಿ ಇರ್ತೀನಿ. ಸೊ 6 ಅವರ್ ಪ್ಲಸ್ ಇವಾಗ ಎಷ್ಟು ತನಕ ಇರ್ತೀನಿ, ಇವಾಗಿಂದ ಮುಂದಕ್ಕೆ ಎಷ್ಟು ತನಕ ಇರ್ತೀನಿ. ಸೊ ಅಷ್ಟು ಅವರು ಲಾಗಿನ್ ಕೌಂಟ್ ಮಾಡಿಕೊಂಡು ರನ್ನಿಂಗ್ಸ್ ಆಗುತ್ತೆ ಅಂತ ನಿಮಗೆ ಮುಂದಕ್ಕೆ ಹೇಳ್ತೀನಿ. ಸ್ನೇಹಿತರೆ, ಇವಾಗ ಒಂದು ಡ್ಯೂಟಿ ಬಿದ್ದಿತ್ತು ಯಲಹಂಕ. ಸೊ ಡ್ರಾಪ್ ಮಾಡಿದ್ದೀನಿ. 20 ಕಿಲೋಮೀಟರ್ ಹತ್ತತ್ರ 18-19 ಕಿಲೋಮೀಟ್ರ್ ಇರಬೇಕು. 391 ರೂಪಾಯಿ ಕ್ಯಾಶ್ ಕಲೆಕ್ಷನು ತೊಗೊಂಡಿದ್ದೀನಿ. ಟೈಮ್ ಬಂದ್ಬಿಟ್ಟು 12:20 ಆಯಿತಾ. ನೋಡಿ, 386 ರೂಪಾಯಿ ನನಗೆ ಈ ಒಂದು ಟ್ರಿಪ್ಗೆ ಕೊಟ್ಟಿರೋದು. ಟೋಟಲ್ಲು ಎಷ್ಟು ಟ್ರಿಪ್ಸ್ ಆಗೈತೆ ಕೌಂಟ್ ಮಾಡ್ಕೊಂಬೋಣ. ಫಸ್ಟ್ನೇ ಡ್ಯೂಟಿ ಬಂದ್ಬಿಟ್ಟು 230 ರೂಪಾಯಿ, ಇದಲ್ಲ 11:38. ಓಕೆನಾ. ಇದು ಫಸ್ಟ್ ಡ್ಯೂಟಿ ಮಾಡಿದ್ದು ನೈಟು. ಕ್ಯಾಲ್ಕುಲೇಟ್ ಮಾಡ್ಕೊಂಬೋಣ. 230 ಪ್ಲಸ್ 529 529 ಪ್ಲಸ್ 748 ಪ್ಲಸ್ ಇವಾಗೊಂದು 386 ಟೋಟಲ್ ಇಲ್ಲಿ ತನಕ ಬಂದ್ಬಿಟ್ಟು ನೆನೆ ನೈಟಿಂದ ಫಸ್ಟ್ ಡ್ಯೂಟಿ ಏನು ನೋಡ್ತಾಯಿದ್ದೀರಾ. ಸೊ ಅಲ್ಲಿಂದ ಇಲ್ಲಿ ತನಕ 1893 ರೂಪಾಯಿ ಆಗೈತೆ 4 ಡ್ಯೂಟಿಗೆ. ಸ್ನೇಹಿತರೆ, ಇನ್ನೊಂದು ಡ್ರಾಪ್ ಆಯಿತು ಏರ್ಪೋರ್ಟ್ ಟರ್ಮಿನಲ್ 1. ಅಮೌಂಟ್ ಬಂದ್ಬಿಟ್ಟು ಕ್ಯಾಶ್ ಕಲೆಕ್ಷನ್ 957 ರೂಪಾಯಿ ತೊಗೊಂಡಿದ್ದೀನಿ. ಟೈಮ್ ಬಂದ್ಬಿಟ್ಟು 2:36 ಗೈಸ್. ನನಗೆ ಬಂದ್ಬಿಟ್ಟು ಎಷ್ಟು ಕೊಡ್ತಾನೆ ನೋಡೋಣ. 865 ರೂಪಾಯಿ ಕೊಟ್ಟಿದ್ದಾನೆ ಆಯಿತಾ. ಇದು ವಿತೌಟ್ ಟೋಲು, ಟೋಲಲ್ಲೇ ಬಂದಿದ್ದು, ಬಟ್ ಟೋಲ್ ಸಪ್ರೇಟು, ಇದು ಸಪ್ರೇಟು. ಇನ್ನೊಂದು ಡ್ರಾಪ್ ಆಯಿತು ಶಾರ್ಟ್ ಬುಕ್ಕಿಂಗು. 170 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೊಗೊಂಡಿದ್ದೀನಿ. ನನಗೆ ಎಷ್ಟು ಕೊಡ್ತಾನೆ ನೋಡೋಣ. ಟೈಮ್ ಕರೆಕ್ಟಾಗಿ 3:10 ಅಪ್ಡೇಟ್ ಆಗಿ ಇವಾಗ 165 ರೂಪಾಯಿ ಕೊಟ್ಟಿದ್ದಾನೆ ನೋಡಿ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 155 ಅಲ್ಲ ನಿಮಿಷ ಪ್ಲಸ್ 165 1865 ರೂಪಾಯಿ ಏರ್ಪೋರ್ಟ್ ಡ್ರಾಪ್ ಮಾಡಿದ್ದು. ಅದು ಬಿಟ್ಟರೆ ಇದು 165 2923 ರೂಪಾಯಿ ಅರ್ನಿಂಗ್ಸ್ ಇಲ್ಲಿ ತನಕ. ಇನ್ನೊಂದು ಡ್ರಾಪ್ ಆಯಿತು. ಇದಕ್ಕಿಂತ ಮುಂಚೆ ಇನ್ನೊಂದು ಡ್ರಾಪ್ ಆಯಿತು. ಇವಾಗ ಒಂದು ಕಂಪ್ನಿಯಲ್ಲಿ ಡ್ರಾಪ್ ಮಾಡಿದ್ದೀನಿ. 164 ರೂಪಾಯಿ ಕ್ಯಾಶ್ ಕಲೆಕ್ಷನ್ನು. ಇನ್ನೊಂದು ಯಾವುದೋ ಡ್ಯೂಟಿ ಬಿದ್ದಿದೆ, ರಿಸರ್ವೇಷನ್ ಗೈಸ್. ಇದು ಎಷ್ಟು ಗಂಟೆಗೆ? 5 ಗಂಟೆಗೆ. ಇವಾಗ ಎಷ್ಟು 4:49 ಆಗೋಯ್ತು. ಕಮ್ಮನಹಳ್ಳಿನ ಇರಲಿ. ಸೊ ಇರಲಿ, ಇವಾಗ ಡ್ರಾಪ್ ಮಾಡಿದ್ದು 159. ಸೊ ಅದಕ್ಕಿಂತ ಮುಂಚೆದು ಒಂದು ಕ್ಯಾನ್ಸಲ್ ಆಯಿತು. ಅದಕ್ಕಿಂತ ಮುಂಚೆ ಇನ್ನೊಂದು 283 ರೂಪಾಯಿದೊಂದು ತೊಗೊಂಡೆ ಮಾಡಿದೆ. ಸೊ ಇದು ನಾನು 283 ರೂಪಾಯಿ ಹಾಕ್ಕೊಂಡಿದ್ದೀನಿ ನೋಡಿ, ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಡ್ರಾಪ್ ಮಾಡಿದ್ದು ಮಾತ್ರ ಹಾಕ್ಕೋಬೇಕು. ಇವಾಗ 159 ಅಲ್ಲ. ಸೊ 3365 ರೂಪಾಯಿ ಆಗೈತೆ. ಸೊ ಬನ್ನಿ
ನೆಕ್ಸ್ಟ್ ಡ್ಯೂಟಿ ಎಲ್ಲಿ ಕೊಟ್ಟಿದ್ದಾನೆ ಏನು ಕತೆ ಅಂತ ಗೊತ್ತಿಲ್ವೇ. ಯಾವುದೋ ಒಂದು ಬಂತು ತಗೊಂಡೆ ನೋಡೋ ರಿಸರ್ವೇಷನ್. ಇಲ್ಲಿ 1.5 ಕಿಲೋಮೀಟ್ರ್ ಪಿಕಪ್ ಇದೆ. ಸೊ ಬನ್ನಿ ಇಲ್ಲೇ ಪಕ್ಕದಲ್ಲಿ ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡೋಣ. ಸೊ ಸ್ನೇಹಿತರೆ, ಇನ್ನೊಂದು ಕರ್ಕೊಂಬಂದು ಡ್ರಾಪ್ ಮಾಡಿದೆ ರಿಸರ್ವೇಷನ್ ಟ್ರಿಪ್ಪು. ಸೊ ದೊಡ್ಡಬಳ್ಳಾಪುರ ಮಾರ್ಕೆಟು ನೋಡಿ, 887 ರೂಪಾಯಿ ಕೊಟ್ಟವನೆ. ಟೋಲು ಸಪ್ರೇಟ್ ತೊಗೊಂಡಿದ್ದೀನಿ ನಾನೇ, ಏನಕ್ಕಂದರೆ ಅದು ಇದ್ದಿರುತ್ತಲ್ಲ. ಸೊ ಗೈಸ್ ಒಂದು ನಿಮಿಷ ಇರಿ, ಅವ್ರು ಫೋನ್ ಮಾಡ್ಬಿಡ್ತು. ಒಂದು ನಿಮಿಷ, ಇದು ಪಿನ್ ತಗೊಳ್ಳೋದೇ ಮರ್ತ್ಬಿಡ್ತೀನಿ ಯಾವಾಗಲೂ. ಹಲೋ ಹಲೋ, ಹೇಳಿ ಸರ್. ಬ್ರೋ, ಇನ್ನೊಂದು ಪಿನ್ ಬಂದಿದೆ ನೋಡಿ, 8 ಪಿನ್, ಅದೊಂದು ಸ್ವಲ್ಪ ಹೇಳಿ. $2,444 ಸರ್. 2344 ಹಾಂ, ಓಕೆ ಸರ್, ಥ್ಯಾಂಕ್ಸ್. ಬೆಸ್ಟ್ ಡ್ರಾಪ್ ಮಾಡಿದೆ. ಟೈಮ್ ಬಂದ್ಬಿಟ್ಟು 5:46. ತೋರಿಸ್ತೀನಿ ನನಗೆ ಎಷ್ಟು ಕೊಡ್ತಾನೆ ಅಂತ. ಇಲ್ಲಿ 899 ರೂಪಾಯಿ, 900 ರೂಪಾಯಿ ಕೊಟ್ಟಾನೆ. ಟೋಲು 180 ರೂಪಾಯಿ, ಅಥವಾ 80 ರೂಪಾಯಿ ಟೋಲ್ ತೊಗೊಂಡಿದ್ದೀನಿ ಎಕ್ಸ್ಟ್ರಾ. ಇದು ಆ್ಯಡ್ ಮಾಡ್ಕೊಂಬೋಣ. 899 ಪ್ಲಸ್ 899 4,264 ರೂಪಾಯಿ ಆಗೈತೆ ಇಲ್ಲಿ ತನಕ. ಸ್ನೇಹಿತರೆ, ಇನ್ನೊಂದು ಡ್ರಾಪ್ ಆಯಿತು. ಟರ್ಮಿನಲ್ 2 ಅಮೌಂಟ್ ಕ್ಯಾಶ್ ಕಲೆಕ್ಷನ್ 386 ರೂಪಾಯಿ ತೊಗೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ಏನು ಪ್ರಮೋಷನ್ ಇತ್ತೇನೋ ಅವನಿಗೆ, ಕಸ್ಟಮರ್ಗೆ. ಸೊ ಅದರಿಂದ ಇಷ್ಟು ಕೊಟ್ಟವನೆ. ನನಗೆ ಎಷ್ಟು ಕೊಡ್ತಾನೆ ನೋಡೋಣ ಇರಿ. ಇದು ಟೋಲ್ ಬಂದಿದ್ದು, ಬಟ್ 480 ರೂಪಾಯಿ ಕೊಟ್ಟಿದ್ದಾನೆ ನೋಡಿ ನನಗೆ. ವ್ಯಾಲೆಟಲ್ಲಿ ಮೈನಸ್ ಆಗುತ್ತೆ ಅಷ್ಟೇ ಅಮೌಂಟು. ಸೊ 480 ಆಗಲೇ ಬಂದ್ಬಿಟ್ಟು ಎಷ್ಟಾಗಿತ್ತು ಟೋಟಲ್ ಅರ್ನಿಂಗ್ಸು? 4,200 ಚಿಲ್ಲರೆ, 270 ಚಿಲ್ಲರೆ ಆಗಿತ್ತಲ್ಲ. ಸೊ ಇದನ್ನು ಆ್ಯಡ್ ಮಾಡಿಕೊಂಡ್ರೆ ಅದು ಹತ್ರ ಒಂದು 4,700 ರೂಪಾಯಿ ಆಗುತ್ತೆ. ಸೊ ಇದು ಅರ್ನಿಂಗ್ಸು. ಸೊ CNG ಬಂದ್ಬಿಟ್ಟು ಫುಲ್ ಟ್ಯಾಂಕ್ CNG ಮೈನಸ್ ಮಾಡಿರಿ, 187 ರೂಪಾಯಿ ಸಬ್ಸ್ಕ್ರಿಪ್ಷನ್ ಫೀಸ್ ಮೈನಸ್ ಮಾಡಿರಿ, ಇನ್ನೆಷ್ಟು ಮಿಕ್ಕೊಳತ್ತೆ. ಸೊ ಅದು ಅರ್ನಿಂಗ್ಸ್. ಸೊ ಮಧ್ಯೆ ಬ್ರೇಕ್ ತೊಗೊಂಡಿದ್ರು ಕೂಡ ನಾನು ಬ್ರೇಕ್ ತೊಗೊಂಡಿರೋದು ಕೌಂಟ್ ತೊಗೊಂಡಿಲ್ಲ. ಯಾವಾಗ ಆನ್ ಮಾಡ್ಕೊಂಡು ಯಾವಾಗ ಆಫ್ ಮಾಡ್ಕೊಳ್ತೀನಿ ಅದನ್ನು ಮಾತ್ರ ಕೌಂಟ್ ತೊಗೊಂಡಿರೋದು. ಸೊ ತೊಗೊಂಡಿರೋದು 13 ಅವರ್ ಟೋಟಲ್ ಆಗಿನ ಅವರ್ಸು ಗೈಸ್, ಆಯಿತಾ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗೋಣ ಗೈಸ್. ಅಲ್ಲಿ ಹೋಗಿ ಸಿಗೋಣ. ಟೇಕ್ ಕೇರ್, ಸಿಯಾ, ಬಾಯ್ ಬಾಯ್.